ಏನ್ ಅರ್ಜೆಂಟು ಶ್ಯಾಮ್? ಅವಳು ಆಚೆ ಹೋಗೋವರೆಗೂ ಸುಮ್ಮನಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಸರ್, ಅವಳೆ ಕೆಲಸ ಬಿಟ್ಟಿದ್ದೀನಿ ಅನ್ಲಲ್ಲ ಸರ್. ರೀ, ಬೆಂಕಿ ಆರಿದೆ ಅಂದ ಮಾತ್ರಕ್ಕೆ ಕೆಂಡಾನ ತಂದು ಜೇಬಲ್ಲಿ ಇಟ್ಕೊಳಕ್ಕಾಗಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಅಲರ್ಟ್ ಆಗಿ ಪೇಷನ್ಸ್ ಇಂದ ಮಾಡಬೇಕು. ಎಲ್ಲ ನಾನೇ ಹೇಳ್ಕೊಳಕ್ಕಾಗಲ್ಲ. ಸಾರಿ ಸರ್. ಸರಿ ಸರಿ, ಮಾತಾಡೋದಿದೆ, ಹೊರಗಡೆ ಹೋಗಿ ಮಾತಾಡೋಣ, ನಡಿ. ನಿನ್ನಿಂದ ಒಂದ್ ಹೆಣ್ಣಿನ ಪ್ರಾಣನೇ ಹೋಯ್ತಲೆ. ನೀನು ಹೆಣ್ಣು ಕುಲಕ್ಕೆ ಅವಮಾನ. ಇವಳಿಂದ ಒಂದು ಹುಡುಗಿ ಜೀವನೇ ಹೋಗಿದೆ. ಎಲ್ಲದಕ್ಕೆ ಇವಳೇ ಕಾರಣ. ಇವಳು ಸಮಾಜಕ್ಕೆ ಕಳಂಕ. ಭಾರ್ಗವಿ, ಇವತ್ತು ನಡೆದಿರೋ ಘಟನೆ ಬಗ್ಗೆ ನೀವು ದುಃಖ ಪಡಬೇಡಿ. ಆ ಸಂಘದವರು ಮೀಡಿಯಾದಲ್ಲಿ ತೋರಿಸೋ ಯಾವ್ದು ಸುಳ್ಳು ಸುದ್ದಿ ನೋಡ್ಕೊಂಡು ಬಂದಿರ್ತಾರಷ್ಟೇ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗತ್ತ? ಇವತ್ತು ಯಾರೆಲ್ಲ ಬಂದು ನಿಮ್ಗೆ ಅವಮಾನ ಮಾಡಿದ್ರು, ಮುಂದೊಂದಿನ ಅವರೆಲ್ರಿಗೂ ನೀವು ಒಬ್ಬ ನಿಷ್ಠಾವಂತ ಲಾಯರ್ ಅನ್ನೋದನ್ನ ಅರ್ಥ ಮಾಡಿಸ್ತೀರ. ಆ ನಂಬಿಕೆ ನನಗಿದೆ ಭಾರ್ಗವಿ. ನಾನಾಗ್ಲೇ ಕೆಲಸ ಬಿಟ್ಟಾಯ್ತು ಅರ್ಜುನ್. ನೀವೇ ಮಾತನ್ನ ಹೇಳ್ತಿರೋದಾ? ಎರಡೂ ಕುಟುಂಬದಲ್ಲಿ ಇವಾಗ ಪರಿಸ್ಥಿತಿ ಸರಿ ಇಲ್ಲ ಅಂತ ಕೆಲಸ ಬಿಡಿ ಅಂದಿದ್ದು ನಾನೇ. ಅದಕ್ಕೆ ಬೇಜಾರಾಗಿ ಈ ನಿರ್ಧಾರ ತಗೊಂತಿಲ್ಲ ಅಲ್ವಾ? ನೀವು ಒಪ್ಪಿನೇ ಹೀಗಂತಿದ್ದೀರಲ್ವಾ? ಎರಡೂ ಮನೆ ಅಂತ ಯಾಕೆ ಹೇಳಿದ್ರಿ? ನಮ್ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತು. ಅಂದ್ರೆ ಅದು ನೀವು ಮನೇಲಿಲ್ಲ ಅಲ್ವಾ, ಅದಕ್ಕೆ ಅವರು ಬೇಜಾರಾಗಿರ್ತಾರೆ ಅಂತ ಹಾಗಂದೆ ಅಷ್ಟೆ. ಭಾರ್ಗವಿ, ನೀವು ನಿಜವಾಗ್ಲೂ ಒಪ್ಪಿದ್ದೀರಲ್ವಾ? ನಾನು ಈ ಮನೇಲಿರ್ಬೇಕು, ಅದಕ್ಕೆ ಒಪ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಭಾರ್ಗವಿ, ನನ್ನ ಮಾತನ್ನ ಅರ್ಥ ಮಾಡ್ಕೊಂಡ್ರಲ್ಲ. ನಮ್ಮಿಬ್ರು ಕುಟುಂಬ ಒಂದಾಗಕ್ಕೆ, ನಮ್ಮಿಬ್ರು ಸಂಬಂಧ ಸರಿ ಹೋಗಕ್ಕೆ ಈ ನಿರ್ಧಾರ ತಗೊಂಡ್ರಲ್ಲ. ನಿಮ್ಮ ಈ ಸ್ಯಾಕ್ರಿಫೈಸ್ನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮಂಥ ಲೈಫ್ ಪಾರ್ಟ್ನರ್ ಸಿಗೋಕೆ ನಾನು ಪುಣ್ಯ ಮಾಡಿದ್ದೆ. ಸ್ವಲ್ಪ ದಿನ ಮಾತ್ರ ನೀವು ಮತ್ತೆ ಕೋರ್ಟ್ಗೆ ಹೋಗೋ ಥರ ನಾನು ಮಾಡ್ತೀನಿ. ಭಾರ್ಗವಿ, ಅಲ್ಲ, ಇನ್ಮೇಲಾದ್ರೂ ನೀವು ಬೆಡ್ ಮೇಲೆ ಮಲ್ಕೋಬೋದಲ್ಲ. ನೀವು ಈ ಥರ ಕೆಳಗಡೆ ಮಲ್ಗೋದನ್ನ ನೋಡಿದ್ರೆ ನನಗೆ ಕಷ್ಟ ಆಗತ್ತೆ. ನಮ್ಮೆರಡು ಫ್ಯಾಮಿಲಿ ಒಂದಾಗಿಲ್ಲ, ನಮ್ಮ ಸಂಬಂಧನೂ ಇನ್ನೂ ಸರಿ ಹೋಗಿಲ್ಲ. ಇದೆಲ್ಲ ಸರಿ ಆಗ್ಬೇಕಲ್ವಾ? ಸಾರಿ, ನಿಮ್ಮ ಮನಸ್ಸಿಗೆ ಸರಿ ಅನ್ಸೋ ಹಾಗೆ ಇರಿ. ಆದಷ್ಟು ಬೇಗ ನಮ್ಮ ಸಂಬಂಧ ಸರಿ ಹೋಗುತ್ತೆ. ನಂಬಲ್ಲ,
ಸತ್ಯ ಗೊತ್ತಾಗೋವರೆಗೂ ಅರ್ಜುನ್ ಸೇರಿಸಿ ಮನೇಲಿರೋರು ಯಾರನ್ನು ನಂಬಲ್ಲ. ಆದಷ್ಟು ಬೇಗ ನಿನ್ ಸಾವಿಗೆ ಯಾರ್ ಕಾರಣ ಅನ್ನೋದನ್ನ ನಾನ್ ತಿಳ್ಕೊಳ್ತೀನಿ ಸಂಧ್ಯಾ. ಅಪರಾಧಿ ಯಾರು ಅಂತ ನಾನ್ ಕಂಡು ಹಿಡಿತೀನಿ. ನಿನಗೆ ಹೇಳ್ತಿರೋದು ಭಾರ್ಗವಿ, ಆ ಫೋಟೋ ನೇತಾಕಿದ್ದು ನೀನೇ ಅಲ್ವಾ? ನೀನೇ ಅದನ್ನ ತೆಗಿ. ಈಗ್ಲಾದ್ರೂ ಇವಳು ಬೆಲೆ ಏನು, ಇವಳು ಸ್ಥಾನ ಏನು ಅಂತ ಗೊತ್ತಾಯ್ತಾ ರೀತು? ಹೌದು ದೊಡ್ಡಪ್ಪ, ಕಣ್ಣಾರೆ ನೋಡಿದ್ಮೇಲೆ ಗೊತ್ತಾಯ್ತು, ನಂಬಿಕೆನೂ ಬಂತು. ಅವ್ರ ಮುಂದೆನೆ ಬಾಲ ಬಿಚ್ಚಿದ್ರೆ ನಮ್ ಸರ್ ಸುಮ್ನೆ ಇರ್ತಾರ? ಲಾಯರ್ ಆಗಿ ಜನ ಸೇವೆ ಮಾಡ್ತೀನಿ, ಜನರನ್ನ ಕಾಯ್ತೀನಿ ಅಂತಿದ್ದವ್ರಿಗೆ ದನ ಕಾಯೋ ಯೋಗ್ಯತೆನೂ ಇಲ್ಲ ಅಂತ ನಮ್ ಸರ್ ಎಷ್ಟು ಈಸಿಯಾಗಿ ತಿಳಿಸ್ಕೊಟ್ರು. ದೊಡ್ಡಪ್ಪ, ನಾನು ವಿಕ್ಕಿ ಒಂದಾಗೋದಕ್ಕೆ ನೀನ್ ನಮ್ ಜೊತೆಲಿದ್ದೀರ ಅನ್ನೋದೇ ನಂಗೆ ದೊಡ್ಡ ಧೈರ್ಯ ದೊಡ್ಡಪ್ಪ. ನೋಡು ಭಾರ್ಗವಿ, ನಿನ್ನ ಡಿಸಿಷನ್ನು ಕರೆಕ್ಟ್ ಆಗೇ ಇದೆ. ನೀನು ಅರ್ಜುನ್ಗೆ ಹೆಂಡತಿ ಆಗಿರಬಹುದು, ಆದ್ರೆ ಈ ಮನೆಗೆ ನನಗೆ ಒಬ್ಳು ಕೆಲಸದವಳು ಮಾತ್ರ. ನಿನ್ನ ನನ್ನ ಮನೆಗೆ ಸೇರಿಸ್ಕೊಂಡಿರೋದೇ ಹೆಚ್ಚು. ನನ್ನ ಸೊಸೆಯಾಗಿ ಮೆರೆಯೋ ಕನಸು ಕಾಣಬೇಡ. ಹೊರಡೋ. ಸರ್, ಅಂತೂ ನಿಮ್ ಬಗ್ಗೆ ಭಾರ್ಗವಿಗೆ ಅರ್ಥ ಮಾಡಿಸಿದ್ರಲ್ಲ. ಅವಳು ಬಾಯಿಗೆ ಬೀಗ ಹಾಕೊಂಡಿರೋದನ್ನ ನೋಡಿ ಒಂಥರ ಖುಷಿ ಆಗ್ತಾ ಇದೆ ಸರ್. ಸರ್, ಇಲ್ಲಿ ನೋಡಿ, ಸಂಧ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಏನ್ ಅರ್ಜೆಂಟು ಶ್ಯಾಮ್? ಅವಳು ಆಚೆ ಹೋಗೋವರೆಗೂ ಸುಮ್ಮನಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಸರ್, ಅವಳೆ ಕೆಲಸ ಬಿಟ್ಟಿದ್ದೀನಿ ಅನ್ಲಲ್ಲ ಸರ್. ರೀ, ಬೆಂಕಿ ಆರಿದೆ ಅಂದ ಮಾತ್ರಕ್ಕೆ ಕೆಂಡಾನ ತಂದು ಜೇಬಲ್ಲಿ ಇಟ್ಕೊಳಕ್ಕಾಗಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಅಲರ್ಟ್ ಆಗಿ ಪೇಷನ್ಸ್ ಇಂದ ಮಾಡಬೇಕು. ಎಲ್ಲ ನಾನೇ ಹೇಳ್ಕೊಳಕ್ಕಾಗಲ್ಲ. ಸಾರಿ ಸರ್. ಸರಿ ಸರಿ, ಮಾತಾಡೋದಿದೆ, ಹೊರಗಡೆ ಹೋಗಿ ಮಾತಾಡೋಣ, ನಡಿ.
ಇದೇ ಸರಿಯಾದ ಸಮಯ. ಯಾರಾದ್ರೂ ಬರೋಷ್ಟರಲ್ಲಿ ಫೈಲ್ ಹುಡುಕ್ಬೇಕು.